ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಬಿಟ್ಟು 15 ವರ್ಷ, ಇವತ್ತು 15ನೇ ವರ್ಷದ ಪುಣ್ಯ ಸ್ಮರಣೆ. ಅವರು ವ್ಯಕ್ತಿತ್ವ, ಸರಳತೆ, ಸೌಜನ್ಯ ಮತ್ತು ಹೆಣ್ಮಕ್ಳು ಕೊಡ್ತಿದ್ದ ಗೌರವ ಇವತ್ತವರೆಗೂ ಕನ್ನಡದ ಜನತೆ ಯಾರೂ ಮರೆಯಲ್ಲ. ಅದರಿಂದ ಅವ್ರ ಮೇಲೆ ಪ್ರೀತಿ ಹೋಯ್ತಾ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇವತ್ತಿನ ದಿನಗಳಲ್ಲಿ ನಟ ನಟಿಯರುಗಳನ್ನ ನೋಡ್ತಾರೆ, ವಿಷ್ಣುವರ್ಧನ್ ಸಾಕಷ್ಟು ತುಂಬ ಇದೆ. ಈ ಕನ್ನಡ ಇಂಡಸ್ಟ್ರೀಲಿ ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಆದರೆ ವಿಷ್ಣುವರ್ಧನ್ ಅವರು ಈ ಬಾಳಿದು ಬದುಕಿದ ರೀತಿ ತುಂಬ ಅದು ಎಲ್ಲರೂ ಆದರ್ಶ. ಅದು ಅವರು ನೋಡಿ ಕಲಿಬೇಕು. ಏನು ಮಾಡೋದ, ಆಗಿನ ಕಾಲ ಆಗಿತ್ತು. ಈಗ ಯಾರು ಫಾಲೋವರ್ ಮಾಡಲ್ಲ. ಅವತ್ತಿಂದ ಇವತ್ತವರೆಗೂ ಅಭಿಮಾನಿಗಳು ಮಾತ್ರ ಅವ್ರನ್ನ ಕೈ ಬಿಟ್ಟಿಲ್ಲ. ವಿಷ್ಣುವರ್ಧನ್ ಕ್ಯಾಲೆಂಡರು ಇದು ವಿಷ್ಣು ಸೇನಾ ಸಮಿತಿ ಬೆಂಗಳೂರು, ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಿಂದ ಮಾಡಿರೋದು ಕೋಟಿಗೊಬ್ಬ ಕ್ಯಾಲೆಂಡರ್ ಅಂತ. ಸುಮಾರು ಒಂದು 10 ವರ್ಷದಿಂದ ಅವರೇ ಮಾಡ್ಕೊಂಡು ಬರ್ತಾ ಇರೋದು. ಇಲ್ಲಿವರೆಗೂ ಸುಮಾರು ಬೆಂಗಳೂರಲ್ಲಿ ಒಂದು 20,000 ಖಾಲಿ ಆಗಿದೆ. ಮೈಸೂರಲ್ಲಿ ಈಗ ಒಂದು 5,000 ಮೇಲೆ ಖಾಲಿ ಆಗಿದೆ. ಏನು ಫೋಟೋಸ್ಗಳು ಹಾಕಿದ್ರೆ ಅಂದರೆ ಅವರು ಆ ಟೈಮಲ್ಲಿ ಹೌದೌದು, ಸಿನಿಮಾ ರೀತಿದು ಹಾಕಿದ್ದೀವಿ. ಓಪನ್ ಮಾಡಿ. ಇದೇನು ಅಂದರೆ ಪ್ರತಿ ವಿಷ್ಣು ಅಭಿಮಾನಿಗಳು ಮನೇಲಿ ಅವ್ರ ಫೋಟೋ ಇರಲಿ ಅಂತ ದಿನ ಬೆಳಗಾರೆ ಅವ್ರ ಫೋಟೋ ನೋಡ್ತಾರೆ. ಕ್ಯಾಲೆಂಡರ್ ರೂಪದಲ್ಲಿ ಅವ್ರ ಮನೆ ಸೇರಲಿ ಅನ್ನೋದೊಂದು ನಮ್ಮದು ಆಕಾಂಕ್ಷೆ. ಇದರಿಂದ ಬೇರೆ ಏನೂ ಅಲ್ಲ. ಕ್ಯಾಲೆಂಡರ್ ಮಾರಾಟ ಮಾಡಬೇಕು ಅನ್ನೋದೇನಿಲ್ಲ. ಪ್ರತಿಯೊಬ್ಬ ಅಭಿಮಾನಿಯು ಮನೆಯಲ್ಲೇ ಇರಬೇಕಿದು. ನಾವು ಡೈಲಿ ಎದ್ದು ನೋಡ್ತಾರೆ ಫೋಟೋ. ದೇವ್ರ ಫೋಟೋ ನೋಡಿ ನೆಕ್ಸ್ಟ್ ನೋಡೋದೇ ಈ ಫೋಟೋ, ಅದೊಂದು ಫೋಟೋ. ಅದರಲ್ಲೂ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚು ಇವರು. ಭಾಳ ಸೌಮ್ಯ ಸ್ವಭಾವ, ಸರಳತೆ, ಸಾಧು ಸಂತ. ಬಹುಶಃ ಸಾಯಿಬಾಬನ್ಗೂ ಆ ಫೋಟೋ ನೋಡೋದಾದ್ರೆ ವಿಷ್ಣುವರ್ಧನ್ ಅವರೇನೆ. ಹೌದೌದು, ಅಲ್ಲಿ ಅವ್ರು ಸಾಯಿಬಾಬಾ, ಇಲ್ಲಿ ನಮಗೆ ಇವ್ರು ಸಾಯಿಬಾಬಾ. ತುಂಬ ಸಾಧು ಮನುಷ್ಯ. ಇನ್ನೂ ಇರಬೇಕಿತ್ತು, ನಮ್ಮ ದುರಾದೃಷ್ಟ. ಎಷ್ಟು ಮಿಸ್ ಮಾಡ್ಕೊತೀರಾ ಇವತ್ತು? ಅಯ್ಯೋ, ತುಂಬ ಮಿಸ್ ಮಾಡ್ಕೋತೀವಿ ನಾವಂತ. ಪ್ರತಿದಿನವೂ ನೆನೆಸ್ಕೋತೀವಿ. ನೋಡಿದ್ರೆ ಆ ಥರ ಲೈವ್ ಆಗಿ ನೋಡಿದ್ದೀನಿ. ಹೃದಯವಂತ ಶೂಟಿಂಗು ಅಂತ ಇಲ್ಲಿ ನಡೀತಾ ಇತ್ತು. ಇಲ್ಲಿ ಗಂಜಾಮಲ್ಲಿ ದೋಸೆಗಟ್ಟೆ ಅಂತ ಇದೆ. ಆಗ ನಾ ಇನ್ನೂ ಚಿಕ್ಕ ಹುಡುಗ, ಅವಾಗ ಲೈವ್ ಆಗಿ ನೋಡಿದ್ದು. ಏನು ಒಳ್ಳೆ ಆಪಲ್ ಇದ್ದಂಗಿದ್ರು. ಅವ್ರ ಥರ ಇನ್ಯಾರು ಬರಲ್ಲ, ಕನ್ನಡ ಇಂಡಸ್ಟ್ರಿಲೇ ಬರಲ್ಲ. ಮತ್ತು ಇನ್ನೊಂದು ಇದು ಪಕ್ಷಿ ಏನು ಅಂದರೆ ಫಿನಿಕ್ಸ್ ಅಂತ. ಇದು ಫಿನಿಕ್ಸ್ ಪಕ್ಷಿ ಅಂತ ಕರೀತಾರೆ. ಏನು ಇದ್ರ ಅರ್ಥ ಅಂದರೆ ನಿಮಗೆ ಗೂಗಲಲ್ಲಿ ಚೆಕ್ ಮಾಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೊಡೆದ್ರೆ ವಿಷ್ಣುವರ್ಧನ್ ಹೆಸರೇ ಬರೋದು. ಫಿನಿಕ್ಸ್ ಪಕ್ಷಿ ಏನಕ್ಕೆ ಅಂತ ಕರೀತಾರೆ ಅಂದರೆ ಇದು ಎಷ್ಟು ಸತಿ ಸತ್ತರೂ ಆ ಬೆಂಕಿಯಲ್ಲಿ ಎದ್ದು ಬರುತ್ತೆ ಇದು. ಅದರಿಂದ ಇವರು 15 ವರ್ಷ ಆದ್ರೂ ಅವರು ಇನ್ನೂ ಮರ್ತೇ ಇಲ್ಲ. ಜನ ಮರೆಯೋಕ್ಕೆ ಬಿಟ್ಟಿಲ್ಲ. ಅವ್ರ ಕ್ರೇಜ್ ಜಾಸ್ತಿನೇ ಆಗ್ತಾ ಇದೆ. ಅದರಿಂದ ಅವ್ರಿಗೆ ಫಿನಿಕ್ಸ್ ಪಕ್ಷಿಗೆ ಹೋಲಿಸಿದ್ದಾರೆ. ಗೂಗಲಲ್ಲೇ ಚೆಕ್ ಮಾಡ್ಕೊಳ್ಳಿ. ಬಹುಶಃ ಇದ್ದೀರಿ ಇವತ್ತು ಇನ್ನೂ ಸಾಕಷ್ಟು ಫಿಲಮ್ಗಳು ಇನ್ನೂ ಬರ್ತಾ ಇತ್ತು. ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ತಾ ಇತ್ತು. ಇನ್ನೂ ಮಾಡೋಕ್ಕೆ